ಹಾಯ್ ಹಲೋ ವೀಕ್ಷಕರೇ, 8ನೇ ವಾರದ ಟಾಸ್ಕ್ಗಳಿಗಾಗಿ ಮನೆಯಲ್ಲಿ 2 ಟೀಮ್‌ಗಳಾಗಿವೆ. ಒಂದು ಟೀಮ್‌ನ ನಾಯಕ ಗಿಲ್ಲಿ ನಟ ಅವರು ಆಗಿದ್ದಾರೆ. ಮತ್ತೊಂದು ತಂಡದ ಕ್ಯಾಪ್ಟನ್ ಆಗಿ ಅಶ್ವಿನಿ ಗೌಡ ಅವರು ಆಗಿದ್ದಾರೆ. ಗಿಲ್ಲಿ ನಟನ ತಂಡದಲ್ಲಿ ಯಾರಿದ್ದಾರೆ ಮತ್ತು ಅಶ್ವಿನಿ ಗೌಡ ಅವರ ತಂಡದಲ್ಲಿ ಯಾರಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರನ್ನು ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಅವರೇ ಆರಿಸುತ್ತಾರೆ. ನಂತರ ನೀವು ಮನೆಯ ಸ್ಪರ್ಧಿಗಳನ್ನು ಮನವೊಲಿಸಿ ನಿಮ್ಮ ತಂಡಕ್ಕೆ ಕರೆಸಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಆಗ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರು ಸ್ಪರ್ಧಿಗಳ ಹತ್ರ ಹೋಗಿ ಮನವೊಲಿಸಿ ತಮ್ಮ ಟೀಮಿಗೆ ಬರುವಂತೆ ಮನವೊಲಿಸಬೇಕು. ವೀಕ್ಷಕರೇ, ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರು 2 ತಂಡಗಳ ನಾಯಕರಾಗಿದ್ದಾರೆ. ಆದರೆ ಸ್ಪರ್ಧಿಗಳು ಯಾವುದೇ ತಂಡದ ಖಚಿತವಾಗಿ ಸದಸ್ಯರಾಗಿರುವುದಿಲ್ಲ. ಅಂದ್ರೆ ಫಿಕ್ಸ್ ಆಗಿ ಯಾವುದೇ ತಂಡಕ್ಕೆ ಸದಸ್ಯರಾಗಿರುವುದಿಲ್ಲ. ಕಾಲಕ್ಕೆ ತಕ್ಕಂತೆ ಟಾಸ್ಕ್‌ಗಳು ಕೊಟ್ಟಾಗ ಇವರಿಬ್ಬರು ಕ್ಯಾಪ್ಟನ್ ಆಗಿರುವ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರು ಮನೆಯ 12 ಜನ ಸದಸ್ಯರಲ್ಲಿ ಯಾರಿಗೆ ಬೇಕಾದರೂ ತಮ್ಮ ತಂಡಕ್ಕೆ ಆಡುವಂತೆ ಮನವೊಲಿಸಬೇಕು. ಈ ವಾರದ ಟೀಮ್‌ಗಳು ಈ ರೀತಿ ಇರುತ್ತವೆ. ಪ್ರತಿ ಟಾಸ್ಕ್ ನಡೆದಾಗ ಆಡುವ ಸ್ಪರ್ಧಿಗಳು ಬದಲಾಗುತ್ತಾ ಹೋಗುತ್ತಾ ಇರ್ತಾರೆ. ಈಗ ಮೊದಲನೇ ಟಾಸ್ಕ್ ನೋಡುವುದಾದ್ರೆ, ಮೊದಲನೇ ಟಾಸ್ಕ್ ಹನಿ ಹನಿ ಡ್ರಮ್ ಟಾಸ್ಕ್ ಇರುತ್ತದೆ. ಈ ಟಾಸ್ಕ್ ನಲ್ಲಿ ಗಿಲ್ಲಿದು ನೀಲಿ ತಂಡವಾಗಿರುತ್ತದೆ ಮತ್ತು ಅಶ್ವಿನಿ ಗೌಡ ಅವರದು ಕೆಂಪು ತಂಡವಾಗಿರುತ್ತದೆ. ನೀಲಿ ತಂಡದಲ್ಲಿ ಆಡುವ ಸದಸ್ಯರುಗಳೆಂದರೆ, ಮೊದಲನೇ ಟಾಸ್ಕ್ ಆಡುವ ಸದಸ್ಯರುಗಳೆಂದರೆ ರಘು, ಸೂರಜ್, ಸ್ಪಂದನ, ಕಾವ್ಯ, ರಾಶಿಕಾ ಮತ್ತು ಕೆಂಪು ತಂಡ ಅಂದ್ರೆ ಅಶ್ವಿನಿ ಗೌಡ ಅವರ ತಂಡದಲ್ಲಿ ಆಡುವ ಸದಸ್ಯರುಗಳೆಂದರೆ ಧನುಷ್, ಅಭಿಷೇಕ್, ಜಾನ್ವಿ, ರಿಷಾ, ರಕ್ಷಿತಾ. ವೀಕ್ಷಕರೇ, ಈ ಟಾಸ್ಕ್ ಅನ್ನು ಪ್ರತಿ ತಂಡದಿಂದ 3 ಜನ ಮಹಿಳಾ ಸದಸ್ಯರು ಮತ್ತು 2 ಪುರುಷ ಸದಸ್ಯರು ಆಡಬೇಕಿರುತ್ತದೆ. ಗಿಲ್ಲಿ ತಂಡದಿಂದ ಮಹಿಳಾ ಸದಸ್ಯರಾಗಿ ಸ್ಪಂದನ, ಕಾವ್ಯ, ರಾಶಿಕಾ ಶೆಟ್ಟಿ ಅವರು ಆಡುತ್ತಾರೆ. ಇನ್ನು ಪುರುಷ ಸದಸ್ಯರಾಗಿ ರಘು ಮತ್ತು ಸೂರಜ್ ಅವರು ಆಡುತ್ತಾರೆ. ಇನ್ನು ಅಶ್ವಿನಿ ಗೌಡ ಅವರ ತಂಡದಿಂದ 3 ಜನ ಮಹಿಳಾ ಸದಸ್ಯರೆಂದರೆ ಜಾನ್ವಿ, ರಿಷಾ, ರಕ್ಷಿತಾ ಮತ್ತು ಪುರುಷ ಸದಸ್ಯರೆಂದರೆ ಧನುಷ್ ಮತ್ತು ಅಭಿಷೇಕ್. ಈ ಟಾಸ್ಕ್ ನ ಉಸ್ತುವಾರಿಗಳಾಗಿ ಕೆಂಪು ತಂಡ ಅಂದ್ರೆ ಅಶ್ವಿನಿ ಗೌಡ ತಂಡಕ್ಕೆ ಗಿಲ್ಲಿ ನಟ ಅವರು ಇರುತ್ತಾರೆ ಮತ್ತು ನೀಲಿ ತಂಡ ಅಂದ್ರೆ ಗಿಲ್ಲಿ ನಟ ತಂಡಕ್ಕೆ ಅಶ್ವಿನಿ ಗೌಡ ಅವರು ಉಸ್ತುವಾರಿಗಳಾಗಿ ಇರುತ್ತಾರೆ. ವೀಕ್ಷಕರೇ, ಈ ಟಾಸ್ಕ್ ಯಾವ ರೀತಿ ಇತ್ತೆಂದು ನೀವು ಬೆಳಗಿನ ಪ್ರೋಮೋದಲ್ಲಿ ನೋಡಿ ತಿಳ್ಕೊಂಡಿರಬಹುದು. ಇನ್ನು ಈ ಟಾಸ್ಕ್ ಅನ್ನು ಗೆದ್ದವರು ಮೋಸ್ಟ್ಲಿ ಗಿಲ್ಲಿ ಅವರ ತಂಡ ಅಂದ್ರೆ ನೀಲಿ ತಂಡ ಗೆದ್ದಿರಬಹುದು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅಶ್ವಿನಿ ಗೌಡ ಅವರು ಕಣ್ಣೀರ್ ಹಾಕೋದು ನೋಡಿದ್ರೆ ಗಿಲ್ಲಿ ತಂಡನೇ ಗೆದ್ದಿರಬಹುದು ಅಂತ ಅನಿಸ್ತಾ ಇದೆ. ವೀಕ್ಷಕರೇ, ಇದಾಗಿತ್ತು ಮೊದಲನೇ ಟಾಸ್ಕ್ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರ ತಂಡದಲ್ಲಿ ನಿಮಗೆ ಯಾವ ತಂಡ ಇಷ್ಟ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.